ಈ ಮನೆ ಮದ್ದು ಅನ್ನೋದು ಕೊನೆಯದಾಗಿದೆ. ಮಧ್ಯದಲ್ಲಿ ಒಂದು ನಾನು ಇವತ್ತು ತಿಳಿಸ್ಬೇಕಂತ ಅಂಶ ಏನಂದ್ರೆ ಅನಾರೋಗ್ಯಕ್ಕೆ ದಿನಚರ್ಯ. ಏನಿದೆ ಅನಾರೋಗ್ಯ ದಿನಚರ್ಯ? ಖಂಡಿತವಾಗಿ ಅದು ನಾವು ತಿಳ್ಕೋಬೇಕು ಸ್ವಲ್ಪ. ಅಂದ್ರೆ ಎಷ್ಟೋ ಜನ ಈಗಾಗಲೇ ಎಷ್ಟೋ ಅನಾರೋಗ್ಯ ಅನುಭವಿಸ್ತಾ ಇರ್ತಾರೆ. ಯಾವುದೇ ಅನಾರೋಗ್ಯ ಇರಲಿ ಸ್ನೇಹಿತರೆ, ಎಷ್ಟೋ ಪದ್ಧತಿಗಳು ನಾವು ಹೇಳ್ತಾ ಇದ್ದೀವಿ, ಪ್ರತಿ ದಿವಸ ನೀವು ಎಷ್ಟೋ ಪದ್ಧತಿಗಳು ತಿಳ್ಕೊಂತಾ ಇದ್ದೀವಿ ಈ ಕ್ಲಾಸಸ್ ಅಲ್ಲಿ ಅಲ್ವಾ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ ತಿಳಿಸ್ಕೊಡುವಂಥದ್ದು ಏನಂದ್ರೆ ಆಹಾರವೇ ನಿಮಗೆ ಆಹಾರವೇ ಔಷಧ ಆಗಿರ್ತದೆ. ಆ ಆಹಾರವು ಯಾವ ತರ ತಗೊಂಡಿದ್ರೆ ನಿಮ್ಮ ಅನಾರೋಗ್ಯ, ಯಾವುದೇ ಅನಾರೋಗ್ಯ ಇರಲಿ, ನಿಮ್ಗೆ ಅದು ತನ್ನಂತದೇ ಗುಣ ಆಗುತ್ತದೆ. ನೀವು ಯಾವ ಡಾಕ್ಟರ್ ಹತ್ರ ಹೋಗಿ ಸಂಪರ್ಕ ಮಾಡೋದು ಏನು ಬೇಕಾಗಿಲ್ಲ. ನಿಮ್ಗೆ ಅನಾರೋಗ್ಯ ತನ್ನಂತದೇ ಗುಣ ಆಗುತ್ತೆ. ಅಂತ ಆ ದಿನಚರ್ಯ ನೀವು ಪಾಲನೆ ಮಾಡಬೇಕು. ಅದು ನಾನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಮೊದಲನೇದು ಈ ಡಿಟಾಕ್ಷನ್ ಅತ್ಯುತ್ತಮ ಪ್ರಮುಖವಾಗಿದೆ. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಎನಿಮಾ, ಮತ್ತೆ ಈ ಹೊಟ್ಟೆಯ ಪ್ಯಾಕು, ವಾಮನ ಧೌತಿ, ಜಲನೀತಿ ವಾಮನ ಧೌತಿ ಇಂಥದ್ದೆಲ್ಲ ನಿಮಗೆ ಮಾಡ್ಕೊಂಡಕ್ಕೆ ಹೊಟ್ಟೆ ಪ್ಯಾಕ್ ಮಾಡ್ಕೋಬಹುದು. ಒಂದು ಒಳ್ಳೆ ಬಟ್ಟೆ ತಗೊಂಡು ಈ ಹೊಟ್ಟೆದೆಲ್ಲ ಈ ನಮ್ಮ ನಾಭಿ ಪ್ರಾಂತದ್ದು ಸ್ವಲ್ಪ ಟೈಟ್ ಆಗಿ ಕಟ್ಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಸಮಯ ಆತರ ಮಾಡ್ಕೋಬಹುದು. ಅದು ನಿಮ್ಗೆ ಈ ನರಗಳು, ಈ ಹೊಟ್ಟೆಗೆ ಸಂಬಂಧ ನರಗಳೆಲ್ಲ ಸ್ವಲ್ಪ ಆಕ್ಟಿವೇಟ್ ಆಗತ್ತೆ. ಅಂದ್ರೆ ಒಂಥರ ಶಕ್ತೀಕರಣ ಆಗತ್ತೆ. ಅದೊಂದು ಪದ್ಧತಿನೇ, ಅದು ಮಾಡ್ಕೋಬಹುದು. ಆದ್ರೆ ಎನಿಮಾ ಅನ್ನೋದು ಪ್ರಾಧಾನ್ಯವಾಗಿರುತ್ತೆ ಸ್ನೇಹಿತರೆ. ಪ್ರತಿ ಒಬ್ಬರು ಮೊದಲನೇ ಅಂಶ ನಾನು ಹೇಳ್ತಾ ಇದ್ದೀನಿ, ಅನಾರೋಗ್ಯಕ್ಕೆ ದಿನಚರ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಅನಾರೋಗ್ಯ ಇರಲಿ, ಅನಾರೋಗ್ಯ ಹೆಸರು ಬೇಕಾಗಿಲ್ಲ, ಆ ವ್ಯಾಧಿ ಹೆಸರು ಬೇಕಾಗಿಲ್ಲ. ಆದ್ರೆ ಈ ಎನಿಮಾ ಅನ್ನೋದು ಒಳ್ಳೆ ಪದ್ಧತಿ. ಎನಿಮಾ ಅನ್ನೋದು ಏನ್ ಮಾಡ್ತದೆ ಅಂದ್ರೆ ಎನಿಮಾ ಅನ್ನೋದು ಇನ್ನೊಂದು ಕ್ಲಾಸ್ ಬರುತ್ತೆ, ಅದ್ರ ಮೇಲೆ ಕುಲಂಕುಷವಾಗಿ ತಿಳ್ಕೊಂತೀವಿ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತು ತಿಳ್ಕೊಂಡು ಪ್ರಯತ್ನ. ಎನಿಮಾ ಏನ್ ಮಾಡ್ತದೆ, ನಮ್ಮ ಒಳಗಡೆ ಈ ದೊಡ್ಡ ಕಲ್ಲು ಒಳಗಡೆ ಸಂಗ್ರಹಿಸುವಂತ, ಈ ಕೋಲನ್ ಒಳಗಡೆ ಸಂಗ್ರಹಿಸಿಕೊಂತ ಎಲ್ಲಾ ಮಲವನ್ನು ತೆಗೆದಾಕ್ತದೆ. ಆ ಮಲವನ್ನು ಪೂರ್ತಿ ತೆಗೆದಾಕಿ ನಮ್ಮ ಸ್ವಚ್ಛಗೊಳಿಸ್ತದೆ. ದೊಡ್ಡ ಕಲ್ಲು ಸ್ವಚ್ಛಗೊಳಿಸಿ ಆರೋಗ್ಯ ನಾನು ಅಂದ್ರೆ ಅಲ್ಲಿಂದ ಕೆಟ್ಟ ಬ್ಯಾಕ್ಟೀರಿಯಾ, ಗ್ಯಾಸ್ಗಳು ಎಲ್ಲ ತೆಗೆದಾಕ್ತದೆ. ಅವಾಗ ನಮ್ಮ ಆರೋಗ್ಯ ಚೆನ್ನಾಗಾಗ್ತದೆ. ಯಾವುದೇ ಅಡ್ಡಬಣ್ಣಗಳಿರಲ್ಲ. ಪೂರ್ತಿ ದೇಹನೇ ಶುದ್ಧಿ ಆಗ್ತದೆ. ಆ ಮಲ ವಿಸರ್ಜನೆ ಪೂರ್ತಿ ಹೊಟ್ಟೋಗ್ತದೆ. ಆದ್ರೆ ನಾವು ಅನ್ಕೊಂತೀವಿ ಮಲ ವಿಸರ್ಜನೆ ಮಾಡ್ತಾ ಇದೀವಿ ಬೆಳಗ್ಗೆ ಸಾಯಂಕಾಲ ಅಂತ ಅನ್ಕೊಂತೀವಿ, ಬಟ್ ಪೂರ್ತಿ ಮಲ ವಿಸರ್ಜನೆ ಆಗಲ್ಲ. ಯಾಕಂದ್ರೆ ನಮ್ಮ ತಿನ್ನೋ ಆಹಾರ ಸರಿಯಾಗಿಲ್ಲ, ಅದ್ರ ಒಳಗಡೆ ನಾರ ಪದಾರ್ಥ ಇಲ್ವಲ್ಲ. ಈಗಾಗಲೇ ಗೊತ್ತು, ನಾವು ಈಗಾಗಲೇ ಈ ಡಿಸ್ಕಸ್ ಮಾಡಿದ ಬಗ್ಗೆ. ಅಂದ್ರೆ ಅದಕ್ಕೋಸ್ಕರ ಈ ಎನಿಮಾ ಅನ್ನೋದು ಖಂಡಿತವಾಗಿ ಎಷ್ಟು ಮಾಡ್ಕೋಬೇಕು, ಕನಿಷ್ಠ ಪಕ್ಷ ಯಾವುದೇ ಆರೋಗ್ಯ ವ್ಯಕ್ತಿ ಆದ್ರೂ ಪರವಾಗಿಲ್ಲ. ಆರೋಗ್ಯ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ಅನಾರೋಗ್ಯ ಇದ್ರೂ ಪರವಾಗಿಲ್ಲ. ಅನಾರೋಗ್ಯ ಇದ್ರೆ 21 ದಿವಸ ಮಾಡಿ, ಪ್ರತಿಯೊಂದು ದಿವಸ ಬೆಳಗ್ಗೆ ಸಾಯಂಕಾಲ ಮಾಡ್ಕೋಬಹುದು ಎನಿಮಾನು. ಇಲ್ಲ ಅಂದ್ರೆ ಒಂದು ಆರೋಗ್ಯ ವ್ಯಕ್ತಿ ಆದ್ರೂ ಒಂದು 7 ದಿನ ಮಾಡ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಆ ತರ ಮಾಡ್ಕೊಂತ ಹೋದ್ರೆ ಪೂರ್ತಿ ನೀವು ನಿಮ್ಮ ದೊಡ್ಡ ಕಲ್ಲೆಲ್ಲ ನಿರ್ವಿಷಗೊಳಿಸ್ಕೊಂಡು ಉತ್ತಮವಾಗಿ ತಯಾರಾಗತ್ತೆ. ದೇಹದ ಪೂರ್ತಿ ಈ ಶುದ್ಧೀಕರಣ ಆಗ್ಬಿಡುತ್ತೆ ಸ್ನೇಹಿತರೆ. ಆದ್ರೆ ಇದಕ್ಕೆ ಯೂಸ್ ಮಾಡುತ್ತದೆ ಏನು, ಒಂದು ದೇಹದ ಉಷ್ಣ ಇದೆಯಲ್ಲ, ಅಷ್ಟು ಆ ಉಷ್ಣದಂತ ಆ ನೀರು ಮಾತ್ರ ಬಳಸ್ತೀವಿ ಯಾವ್ದಕ್ಕೆ, ಈ ಎನಿಮಾ ಮಾಡಕ್ಕೆ. ಮತ್ತೆ ಅದು ಸಪರೇಟ್ ಒಂದು ಎಕ್ವಿಪ್ಮೆಂಟ್ ಸಿಗತ್ತೆ, ಅಂದ್ರೆ ಪರಿಕರ ಸಿಗತ್ತೆ ಎನಿಮಾಗೆ. ನೀವು ಅಮೆಜಾನ್ ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿಲ್ಲ, ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಕೇಳಿದ್ರೆ ಎನಿಮಾ ಬಾಕ್ಸ್ ಅಂದ್ರೆ ಕೊಡ್ತಾರೆ. ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಒಂಥರ ಏನೇನು ಪಾಲನೆ ಮಾಡ್ಬೇಕು, ಯಾವ ತರ ಮಾಡ್ಕೋಬೇಕು ಆ ಪದ್ಧತಿ ಕೊಡ್ತಾರೆ. ದಯವಿಟ್ಟು ಅದು ಪಾಲನೆ ಮಾಡಿ. ಇದು ಒಂದು ನೀವು ಮಾಡ್ಕೊಂತ ಹೋಗಿ, ಇದು ಮೊದಲನೇದು. ಮತ್ತೆ ಅದ್ರ ಜೊತೆಗೆ ಜಲನೀತಿ ವಾಮನ ಧೌತಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಯೋಗ ಮಾಸ್ಟರ್, ಇಲ್ಲ ಅಂದ್ರೆ ನಿಯರ್ ಬೈ ನಿಮ್ಗೆ ಯಾವ್ದೋ ಈ ಆಯುರ್ವೇದ ಸೆಂಟರ್ ಇದ್ರೆ ಅದು ದಯವಿಟ್ಟು ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿ, ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಜಲನೀತಿ ಅನ್ನೋದು ಈ ಮೂಗಿನ ಅಂದ್ರೆ ಈ ಶ್ವಾಸಕೋಶ ಸಂಬಂಧಿತ ಎಲ್ಲ ಈ ಮೂಗಿನ ಭಾಗದಲ್ಲಿ ಎಲ್ಲ ಪೂರ್ತಿ ತೆಗೆದಾಗ್ತದೆ. ಏನೇ ಮಾಲಿನ್ಯ ಇದ್ರು ಪೂರ್ತಿ ತೆಗೆದಾಗ್ತದೆ. ಅದನ್ನು ತುಂಬಾ ಒಳ್ಳೇದು, ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಎರಡನೇ ಪಾಯಿಂಟ್, ಅನಾರೋಗ್ಯ ದಿನಚರ್ಯದಲ್ಲಿ ಸರಳ ಯೋಗ ಆಸನಗಳು ಅಥವಾ ಯಾವುದೇ ವ್ಯಾಯಾಮ, ಈಗಾಗಲೇ ಗೊತ್ತಲ್ಲ, ವ್ಯಾಯಾಮ, ಪ್ರಾಣಾಯಾಮ, ನಡೆಯೋದು, ಇದೆಲ್ಲ ಪ್ರತಿಯೊಬ್ಬರು ಮಾಡ್ಬೇಕು ಸ್ನೇಹಿತರೆ. ಪ್ರತಿದಿನ ಏನ್ ಮಾಡ್ಬೇಕು, ಯೋಗಾಸನಗಳು, ಪ್ರಾಣಾಯಾಮಗಳು, ಮತ್ತೆ ನಡೆಯೋದು, ಮತ್ತೆ ಪ್ರಾಣಾಯಾಮ ಮತ್ತೆ ಧ್ಯಾನ, ಇದೆಲ್ಲ ಪ್ರತಿದಿನ ಖಂಡಿತವಾಗಿ ಮಾಡ್ಬೇಕು. ಯಾರೇ ಅನಾರೋಗ್ಯ ಯಾವುದೇ ಇರಲಿ, ಇದು ಖಂಡಿತವಾಗಿ ಪಾಲನೆ ಮಾಡಿ. ಎಷ್ಟು ಅನುಕೂಲ ಆದ್ರೆ ಅಷ್ಟು ಅನುಕೂಲ, ನಿಮ್ಮ ಅನುಕೂಲ ಪ್ರಕಾರ, ನಿಮ್ಮ ಶಕ್ತಿ ಪ್ರಕಾರ ಅದು ಮಾಡ್ತಾ ಹೋಗಿ, ತುಂಬಾ ಒಳ್ಳೇದಾಗತ್ತೆ. ಇದು ಖಂಡಿತವಾಗಿ ಮಾಡ್ಲೇಬೇಕು, ಅದು ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆ ಮೂರನೇ ಬೆಳಗ್ಗೆ ವಾಯು ಉಪವಾಸ, ನೀರು ಕೂಡ ಅಲ್ಲ ಸ್ನೇಹಿತರೆ. ಇದೇನಂದ್ರೆ ಒಂಥರ ನೋಡಿ, ಇಂದಿನ ದಿವಸ ನಾವೇನ್ ಮಾಡ್ತೀವಿ, 6-7 ಗಂಟೆಗೆ ನಮ್ಮ ಊಟ ಮುಗಿಸ್ತೀವಿ ಅಲ್ವಾ. ಅದಾದ್ಮೇಲೆ ಮಲ್ಕೊಳಕ್ ಮುಂಚೆ ಒಂದು ಉಗುರುಬೆಚ್ಚ ನೀರು, 1 ಗ್ಲಾಸ್ ನೀರು, ಉಗುರುಬೆಚ್ಚ ನೀರು ಸ್ವಲ್ಪ ಕುಡಿದು ಮಲ್ಕೊಂಡ್ರೆ ಸಾಕು, ಅಷ್ಟೇ. ಇನ್ನು ಅಲ್ಲಿಂದ ಅಂದ್ರೆ 7 ಗಂಟೆಗೆ ಮುಗಿಸಿದ್ವಿ ಇಂದಿನ ದಿವಸ. ಮರನೇ ದಿವಸ ಏನ್ ಮಾಡ್ಬೇಕು ಗೊತ್ತಾ, ಮರನೇ ದಿವಸ ಆದಷ್ಟು ನಾವು 10 ಗಂಟೆ 11 ಗಂಟೆವರೆಗೂ ಏನು ತಿಂದಿಲ್ಲ ಅಂದ್ರೆ ಏನಾಗ್ತದೆ, ಖಂಡಿತವಾಗಿ ಈ ಪೂರ್ತಿ ಈ ಟೈಮಲ್ಲಿ ನಮ್ಗೆ ಒಂಥರ ಉಪವಾಸ ಮಾಡೋಂತರ, ಇದು ಮಧ್ಯಂತರ ಉಪವಾಸ ಅಂತ ಕರಿತೀವಿ. ಅಂದ್ರೆ ಯಾರಿಗೇದ್ರು ಅನಾರೋಗ್ಯ ಇದ್ರೆ ಏನಾಗ್ತದೆ, ಬೆಳಗ್ಗೆ ಎದ್ದಿದ ಮೇಲೆ ಮತ್ತೆ 5 ಗಂಟೆ 6 ಗಂಟೆಗೆ
ನೀರು ಕುಡಿ, ಸ್ವಲ್ಪ ಉಗುರುಬೆಚ್ಚ ನೀರೇ ಕುಡಿ, ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿ ವಾಸಿ ಆಗ್ತದೆ, ಎಲ್ಲ ಕಲ್ಲುಗಳೆಲ್ಲ ಕ್ಲೀನ್ ಆಗ್ತದೆ. ಅದು ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಟೀ ಕಾಫಿ ಸೇವನೆ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಆಮೇಲೆ ಏನ್ ಮಾಡ್ತೀರಿ ಅಂದ್ರೆ, ಯಾವುದು ಒಂದು ತಿಂಡಿ ಏನು ಮಾಡಕ್ ಹೋಗ್ಬಿಡಿ, ತಿಂಡಿ ಏನು ಮಾಡಕ್ ಹೋಗ್ಬಿಡಿ. ಇದು ಸ್ವಲ್ಪ ಸ್ವಲ್ಪ ದಿವಸ ಇದು ಪಾಲನೆ ಮಾಡಿ. ನಿಮಗೆ ಶಕ್ತಿನೂ ಇರ್ತದೆ, ಶಕ್ತಿ ಹೊಟ್ಟು ಹೋಗ್ತಂತ ಏನು ಅನ್ಕೋಬಿಡಿ. ಆದ್ರೆ 9-10 ಗಂಟೆವರೆಗೂ ಸ್ವಲ್ಪ ವೇಟ್ ಮಾಡ್ಕೊಂಡು, ಆ ಟೈಮಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ನಿಮ್ಮ ಪೂರ್ತಿ ಇಂದಿನ ರಾತ್ರಿಯಿಂದ ಇಷ್ಟುವರೆಗೂ ಆಗಿರೋದು ಉಪವಾಸ. ಅದು ಆವಾಗ ಬ್ರೇಕ್ ಮಾಡಿ. ಒಂದು 9-10 ಗಂಟೆಗೆ ಏನ್ ಮಾಡ್ಬೇಕು, ಒಳ್ಳೆ ತರ ಏನ್ ಮಾಡ್ಕೋಬೇಕಂದ್ರೆ, ಈ ಗ್ರೀನ್ ಜ್ಯೂಸ್, ಯಾವುದೇ ಸೊಪ್ಪು ಮತ್ತೆ ಕರಿಬೇವು ಈ ತರ ಇರ್ತದಲ್ಲ, ಕೊತ್ತಿಮೀರೆ, ಕೊರಿಯಾಂಡರ್, ಇದರಿಂದ ನಾವು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದು ಗ್ರೀನ್ ಜ್ಯೂಸ್ ಅಂತ ಕರಿತೀವಿ. ಅದು ನಿಮ್ಗೆ ಯಾವ ತರ ಮಾಡ್ಕೋಬೇಕಂತ ಒಂದು PDF ನಾನು ಕಲಿಸ್ತೀನಿ, ಅದು ಪಾಲನೆ ಮಾಡ್ಕೊಳ್ಳಿ. ಯಾವ ಪದಾರ್ಥಗಳು ಯೂಸ್ ಮಾಡ್ಕೋಬಹುದು, ಯಾವ ತರ ಜ್ಯೂಸ್ ಮಾಡ್ಕೋಬಹುದು, ಆ ಟೈಮಲ್ಲಿ 9 ಗಂಟೆ 10 ಗಂಟೆ ಆ ತರ ಮಾಡ್ಕೊಂಡ್ರೆ ನಿಜವಾಗಿ ನಿಮ್ಗೆ 12 ಗಂಟೆ, ಹತ್ರ 10 12 ಗಂಟೆ ಗ್ಯಾಪ್ ಬಂತು. ಈ ಟೈಮಲ್ಲಿ ದೇಹ ಪೂರ್ತಿ ಸ್ವಚ್ಛಗೊಳಿಸ್ಕೊಂಡಿರ್ತದೆ, ಅಂದ್ರೆ ವಿಸರ್ಜನೆ ಕರೆಕ್ಟ್ ಆಗಿ ರೆಡಿ ಆಗಿರ್ತದೆ. ಇಲ್ಲ ಏನಾಗ್ತದೆ, ಅನಾರೋಗ್ಯ ಇರೋರು ಏನ್ ಮಾಡ್ತಾರೆ, ಅದು ಆಪೋಸಿಟ್ ಮಾಡ್ತಾ ಇರ್ತಾರೆ. ಯಾವ್ದಂದ್ರೆ ಅದು ತಿನ್ನೋದು, ಯಾವ ಟೈಮ್ ಅಂದ್ರೆ ಯಾವ ಟೈಮ್ ತಿನ್ನೋದು. ಯಾವ ತರ ನಿಮ್ಮ ಅನಾರೋಗ್ಯ ಗುಣ ಆಗತ್ತೆ? ಆಗಲ್ಲ. ಮತ್ತೆ ನೈಟ್ ತಿನ್ನೋದು, ಲೇಟ್ ಆಗಿ ತಿನ್ನೋದು, ಜಾಸ್ತಿ ತಿನ್ನೋದು, ಇದೆಲ್ಲ ಮಾಡಬಾರ್ದು. ನೈಟು ಏನ್ ತಿನ್ಬೇಕು, ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ನೈಟು ನೀವು ತಿನ್ಬೇಕಾಗಿರೋದು ಸೊ ಹಣ್ಣುಗಳು. ಮತ್ತೆ ಅಂದ್ರೆ ಈ ಅನಾರೋಗ್ಯ ದಿನಚರ್ಯ ಪಾಲನೆ ಮಾಡೋರು ಹಣ್ಣು, ಅದು ಬರುತ್ತೆ ಅಂಶ. ನಾನು ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ, ಓಕೆ, ಅದು ನೋಡೋಣ. ಸೊ ಈ ತರ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಖಂಡಿತವಾಗಿ ನಿಮ್ಗೆ ಒಳ್ಳೆ ಇದಾಗತ್ತೆ, ಅಂದ್ರೆ ಬೇಗ ಗುಣ ಆಗುತ್ತೆ. ಮತ್ತೆ ಊಟಕ್ಕೆ ನೋಡ್ಕೊಳ್ಳಿ. ಊಟ ಏನ್ ಮಾಡ್ಬೇಕು ಅಂತಂದ್ರೆ, ಬೀಜಗಳಿಂದ ಅಲಂಕರಿಸಿದ ಸಲಾಡ್ಗಳು, ಹಸಿರಿ ಚಟ್ನಿ, ತೆಂಗಿನಕಾಯದ ಕೊಬ್ಬುಗಳು ಮತ್ತೆ ಕ್ಯಾಲ್ಸಿಯಂಗೋಸ್ಕರ ಈ ತೆಂಗಿನಕಾಯಿ ಸ್ವಲ್ಪ ಗ್ರೇಟ್ ಮಾಡಿಕೊಂಡು ಅದು ತಿನ್ಬೋದು. ಮತ್ತೆ ಮೂಲಗಾಯ ಆಡಿದ ಮೂಂಗ್ ದಾಲು ಅನ್ನು ವಾರದಲ್ಲಿ 3 ಬಾರಿ ತಿಂದ್ರೆ ಅದು ಒಳ್ಳೆಯದು, ಹೆಚ್ಚಿನ ಪ್ರೋಟೀನ್ ಸಿಗತ್ತೆ ಅಲ್ವಾ. ಸೊ ಈ ತರ ಇಷ್ಟು ಮಾತ್ರ ನಾವು ಊಟಕ್ಕೆ ಬಳಸ್ಕೋಬಹುದು ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಆಮೇಲೆ ಸಂಜೆ 4-5 ಗಂಟೆವರೆಗೂ ಸುಮಾರು ಆ ಟೈಮಲ್ಲಿ ಒಂದು ಸಂಜೆ ತಿಂಡಿ ಅಂತ ಮಾಡ್ಕೋಬಹುದು. ಅಂದ್ರೆ ಈ ಕಾಲೋಚಿತ, ಅಂದ್ರೆ ಆ ನಮ್ಮ ಸೀಸನಲ್ ಅಲ್ಲಿ ಸಿಗುವಂತ, ಅಂದ್ರೆ ನಮ್ಮ ರೀಜನಲ್ಸ್, ಅದೇ ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಹಣ್ಣುಗಳು ಚೆನ್ನಾಗಿ ಸಿಗ್ತದೋ ಆ ಟೈಮಲ್ಲಿ, ಟೈಮ್ಲಿ ನಾವೇಳ್ತೀವಿ ಸೀಸನಲ್ ಫ್ರೂಟ್ಸ್ ಅಂತ ಕರಿತೀವಲ್ವಾ, ಆ ಸೀಸನಲ್ ಫ್ರೂಟ್ಸ್ ಜಾಸ್ತಿ ನಾವು ಸೇವನೆ ಮಾಡ್ಬೇಕಾಗತ್ತೆ. ಮತ್ತೆ ಮುಗ್ಗುಗಳು, ಬೆಲ, ಈ ಇಲ್ಲ ಅಂದ್ರೆ ಇನ್ನೇನ್ ನೆನೆಸಿದ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಚೆನ್ನಾಗಿ ನೆನೆಸಿ, ಆ ಡ್ರೈ ಫ್ರೂಟ್ಸ್ಗಳು, ತರಕಾರಿಯಿಂದ ಉಪ್ಮಾ ಮಾಡ್ಕೊಂಡದು, ಈ ತರ ಆದ್ರೂ ನಾವು 4-5 ಗಂಟೆಗೆ ಬಳಸ್ಕೋಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಈ ತರ ಬಳಸ್ಕೊಂಡ್ರೆ ಇದು ಆರೋಗ್ಯಕರ ಆಹಾರನೇ. ಇದೆಲ್ಲ ಆರೋಗ್ಯಕರ ಆಹಾರ, ಆದ್ರೆ ಲೈಟ್ ಆಗಿರ್ತದೆ, ಯಾವುದು ನಿಮ್ಗೆ ಹೆವಿ ಅಂತ ಅನ್ಸಲ್ಲ ಅಲ್ವಾ. ಆಮೇಲೆ ಈ ಜೊತೆಗೆ ಜ್ಯೂಸ್ ಅಥವಾ ತೆಂಗಿನ ನೀರು ಅಥವಾ ಡ್ರೈ ಫ್ರೂಟ್ಸ್ ಸಂಜೆ 4-5ವರೆಗೂ ಬಳಸ್ಕೋಬಹುದು. ಇಷ್ಟೆಲ್ಲ ನಾವು 4-5 ಗಂಟೆ, ಇದೊಂದು ಡೈಟ್, ಇದು 4-5 ಗಂಟೆಗೆ ಅಲ್ವಾ. ನೆಕ್ಸ್ಟ್, ರಾತ್ರಿ ಸುಮಾರು 7-8 ಗಂಟೆ, ಆದ್ರೆ 7 ಗಂಟೆ ಮುಂಚೆನೆ ಪ್ರಯತ್ನ ಮಾಡಿ ಭೋಜನ. ಸೊ ಖಂಡಿತವಾಗಿ ಏನಾಗ್ತದೆ, ನೀವು ನಿಮ್ಮಿಷ್ಟ ಪ್ರಕಾರ ನಿಮ್ಮ ಆಯ್ಕೆಯ ಭೋಜನ ಮಾಡ್ಕೊಳ್ಳಿ. ಆ ಭೋಜನಕ್ಕೆ ಕೆಲವು ಶಿಫಾರಸುಗಳು ಕೊಡ್ತೀವಿ ಇಲ್ಲಿ. ಅದೇನಂದ್ರೆ, ಕಡಿಮೆ ಎಣ್ಣೆ ಇರುವಂತ ತರಕಾರಿಗಳು, ಸಬ್ಜಿ ಮತ್ತು ಸಿರಿಧಾನ್ಯಗಳು, ಜವಗೋಧಿ, ಸಜ್ಜೆ, ರಾಗಿ, ಸೊ ಮುಂತಾದ ಧಾನ್ಯಗಳನ್ನು ಹೆಚ್ಚು ಸೇವಿಸಿ. ಅಂದ್ರೆ ಈ ರಾಗಿದಿಂದ ಒಂದು ಸ್ವಲ್ಪ ಏನೋ ರೋಟಿ, ಈ ಜವಗೋಧಿಯಿಂದ ಒಂದು ಚಪಾತಿ, ನಾರ್ಮಲ್ ಗೋಧಿ ಬೇಡ, ಸಾಮಾನ್ಯವಾಗಿ ಸಿಗುವಂತ ಗೋಧಿ ಪೌಡರ್ ಯಾವ್ದು ಬೇಡ. ಈ ಆಶೀರ್ವಾದ ಆಟ ಸಿಗ್ತದಲ್ಲ, ಅದೆಲ್ಲ ಬೇಡ. ಸೊ ಜವಾಗೋಧಿ ಇದ್ರೆ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ. ಸೊ ಇಲ್ಲಾಂದ್ರೆ ಸಿರಿಧಾನ್ಯಗಳಿಂದ ಪೌಡರ್ ಮಾಡ್ಕೊಳ್ಳಿ, ಅದರಿಂದ ರೋಟಿ ಮಾಡ್ಕೋಬಹುದು. ಈ ಬಾಜ್ರಾಯಿಂದ ರೋಟಿ ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಪಲ್ಲಿ ಮಾಡ್ಕೊಂಡು ಒಂದು 6 ಗಂಟೆ 7 ಗಂಟೆ ತಿಂದ್ರೆ ಸೊ ಚೆನ್ನಾಗಿ ಅದು ಡೈಜೆಸ್ಟ್ ಆಗತ್ತೆ, ಏನ್ ತೊಂದರೆ ಆಗಲ್ಲ, ನಿಮ್ಗೆ ಏನ್ ತೊಂದರೆ ಕೊಡಲ್ಲ ಅದು. ಸೊ ಮತ್ತೆ ಗೋಧಿ, ಸಕ್ಕರೆ, ಸಂಸ್ಕರಿಸಿದ ಎಣ್ಣೆ ಅಂದ್ರೆ ರಿಫೈನ್ಡ್ ಆಯಿಲ್ಸ್, ಸಂಸ್ಕರಿಸಿದ ಹಿಟ್ಟು, ಇದೆಲ್ಲ ತೆಗೆದಾಕ್ಬೇಕಾಗತ್ತೆ. ಯಾವುದು ತಿನ್ನಕ್ ಹೋಗ್ಬೇಡಿ. ಹಾಲು ಮತ್ತೆ ಹಾಲಿನ ಉತ್ಪನ್ನಗಳು ಖಂಡಿತವಾಗಿ ತಪ್ಪಿಸ್ಬೇಕಾಗತ್ತೆ. ಸಮುದ್ರ ಉಪ್ಪು ಅಥವಾ ಸಾಯಂಧವ ಲವಣ ಮಾತ್ರ ನಾವು ಬಳಸ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಸ್ವಲ್ಪ ಪಾಲನೆ ಮಾಡಿದ್ರೆ ರಾತ್ರಿ ಟೈಮಲ್ಲಿ ಊಟಕ್ಕೆ ಬೇಕಾಗಿರುವಂತ ಪದಾರ್ಥಗಳು ಈ ತರ ನಿಯಂತ್ರಣ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ರಾತ್ರಿ ಊಟದ ನಂತರ ಸುಮಾರು 9 ಗಂಟೆಗೆ, ಆದ್ರೆ ಊಟ ಆದ್ಮೇಲೆ ರಾತ್ರಿ 9 ಗಂಟೆಗೆ ಧ್ಯಾನ ಶುರು ಮಾಡಿ, 1 ಗಂಟೆ ಧ್ಯಾನ ಮಾಡಿ ಮಲಗಿ. ಸೊ ಇದು ಅನಾರೋಗ್ಯ ದಿನಚರ್ಯೆ ಈ ತರ ಆಗ್ತದೆ ಸ್ನೇಹಿತರೆ. ಸೊ ನೈಟು ನೀವು ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ, ನೀವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಇಲ್ಲ ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ
ನೀವು ಈ ತರ ನಾವು ನೈಟ್ ಅನ್ಕೊಂಡಿದ್ವಲ್ಲ, ಯಾವ್ದು ಇದು ತರಕಾರಿಗಳಿಂದ ಒಳ್ಳೆ ಪಲ್ಯ ಮಾಡಿ ಸಬ್ಜಿ ಮಾಡ್ಕೊಡೋದು, ಮತ್ತೆ ಈ ಸಿರಿಧಾನ್ಯಗಳಿಂದ ರೋಟಿ ಮಾಡ್ಕೊಡೋದು, ಬಜ್ರಾಯಿಂದ ರೋಟಿ, ಅದು ಮಧ್ಯಾಹ್ನ ತಿನ್ನಿ. ನೈಟ್ ಏನ್ ಮಾಡ್ಬೋದು, ಮತ್ತೆ ಒಂದು 6 ಗಂಟೆ ಹೊರಗಡೆನೆ ಹಣ್ಣುಗಳು, ಸೊ ಸೀಸನಲ್ ಫ್ರೂಟ್ಸ್ ಮತ್ತೆ ಸ್ವಲ್ಪ ಸಲಾಡ್ಗಳು ಆ ತರ ತಿನ್ನಿ. ಯಾವುದೇ ಒಂದು ಬದಲಾವಣೆ ಮಾಡ್ಕೊಂಡು ಏನ್ ತೊಂದರೆ ಆಗಲ್ಲ. ಸೊ ಯಾಕಂದ್ರೆ ಮಧ್ಯಾಹ್ನ ಟೈಮಲ್ಲಿ ಚೆನ್ನಾಗಿ ಬಿಸಿಲಿರ್ತದೆ, ಅವಾಗ ಜಠರಾಗ್ನಿ ಚೆನ್ನಾಗಿರ್ತದೆ, ನಮಗೂ ಯಾವುದೇ ತಿಂದ್ರೂ ಕರೆಕ್ಟ್ ಆಗಿ ನಮಗೆ ಜೀರ್ಣನೂ ಆಗತ್ತೆ. ಅರ್ಥ ಮಾಡ್ಕೊಂಡು ಇದು ಅನಾರೋಗ್ಯಕ್ಕೆ ದಿನಚರ್ಯ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಇಷ್ಟೆಲ್ಲ ನೀವು ಪ್ರತಿಯೊಬ್ಬರು ಪಾಲನೆ ಮಾಡ್ತೀರಿ, ಪ್ರತಿಯೊಬ್ಬರು ಇದು ತಿಳ್ಕೊಂಡು ಇದು ಪಾಲನೆ ಮಾಡಿ ಅಂತ ತಮಗೆಲ್ಲರೂ ವಿನಂತಿ ಮಾಡ್ತಾ ಇದ್ವಿ. ಆದ್ರೆ ಆರಂಭಿಕ ಇದನ್ನ ಒಂದು ಇಲ್ಲಿ ಒಂದು ಶಿಫಾರಸು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಆರಂಭಿಕ 50 ದಿನಗಳು ಈ ನೈಸರ್ಗಿಕ ಆಹಾರ ವ್ಯವಸ್ಥೆಯಲ್ಲಿ ನಿಮ್ಮ ದೇಹನು ಹೆಚ್ಚಿನ ಮಟ್ಟದಲ್ಲಿ ನಿರ್ವಹಿಸಿಕೊಳ್ಸ್ಕೋಬಹುದು. ಅಂದ್ರೆ ಪೂರ್ತಿ ಶುದ್ಧೀಕರಣ ಮಾಡ್ಕೋಬಹುದು. ಒಂದು 50 ದಿನ ಪಾಲನೆ ಮಾಡಿ. ಯಾವುದೇ ಅನಾರೋಗ್ಯ ಇರಲಿ, ಡಯಾಬಿಟಿಸು ಇನ್ನೊಂದು ಯಾವುದೇ ಇರಲು ಒಂದು 50 ದಿನ ಇದು ಪಾಲನೆ ಮಾಡಿ ನೋಡಿ, ಎಲ್ಲ ಹೊಟ್ಟೋಗ್ತದೆ. ನಿಮ್ಮ ಶರೀರದಿಂದ ಎಲ್ಲ ಸ್ವಚ್ಛಗೊಳಿಸ್ಕೊತದೆ. ಸೊ ಯಾವುದೇ ಮಧುಮೇಹಗಳಿರೋರು ಮತ್ತೆ BP ಇರೋ ಮಧುಮೇಹ ಅವರು ಇರ್ತಾರಲ್ಲ, ಅಂದ್ರೆ ಶುಗರ್ ಜಾಸ್ತಿ ಇರೋರು ಈ BP ಲೆವೆಲ್ಸ್ ಪ್ರತಿದಿನ ಸ್ವಲ್ಪ ಟ್ರ್ಯಾಕ್ ಮಾಡ್ಕೊಳ್ಳಿ. ಅಂದ್ರೆ ಏನಾಗ್ತದೆ, ಅವ್ರಿಗೆ ಈಗಾಗಲೇ ಸ್ವಲ್ಪ ಏರುಪೇರು, ಅಂದ್ರೆ ಯಾವುದೇ ಈ ಆಹಾರ ತಿಂದ್ರೆ ಶುಗರ್ ಜಾಸ್ತಿ ಆಗೋದು, ಆಹಾರ ತಿಂದ್ರೆ ಶುಗರ್ ಕಡಿಮೆ ಆಗೋದು ಆಗ್ತಾ ಇರ್ತದಲ್ವಾ, ಅಂತವರು ಇದು ಪಾಲನೆ ಮಾಡುವಾಗ ಸ್ವಲ್ಪ BP ಲೆವೆಲ್ನು ಕರೆಕ್ಟ್ ಆಗಿ ನೋಡ್ಕೊಂತ ಆ ಆಹಾರನು ಈ ದಿನಚರ್ಯ ಕಂಟಿನ್ಯೂ ಮಾಡ್ಕೋಬಹುದು ಸ್ನೇಹಿತರೆ. ಇಷ್ಟೆಲ್ಲ ನಾನು ಈ ಅನಾರೋಗ್ಯ ದಿನಚರ್ಯ ಬಗ್ಗೆ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಇದು ಖಂಡಿತವಾಗಿ ಪ್ರತಿಯೊಬ್ಬರು ಪಾಲನೆ ಮಾಡೋಕೆ ಪ್ರಯತ್ನ ಮಾಡಿ. ಆಮೇಲೆ ಸ್ನೇಹಿತರೆ, ಕೊನೆಯದಾಗಿ ಅಸಿಡಿಟಿಗೆ ಮುದ್ರಾ ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಅಸಿಡಿಟಿಗೆ ಏನ್ ಕಾರಣಗಳಿರ್ತದೆ ನೋಡಿ. ಕಾರಣಗಳು ಹಲವಾರು ಕಾರಣಗಳಿರ್ತದೆ. ಸೊ ಒಂದು ಏನಾಗ್ತದೆ, ಜಾಸ್ತಿ ಹಸಿವಾಗೋದು, ಮತ್ತೆ ಒತ್ತಡ, ಮಸಾಲೆಯುಕ್ತ ಆಹಾರ ತಿನ್ನೋದು, ಆಲ್ಕಹಾಲ್ ಸೇವಿಸೋದು, ಭಾರಿ ಊಟ ಸೇವಿಸೋದು ಅಲ್ವಾ, ಅತಿ ತೂಕ, ಜಾಸ್ತಿ ತೂಕ ಇರೋರು, ಸೊ ಅಕಾಲಿಕ ತಿಂಡಿ, ಇತರ ಪಾನೀಯಗಳು, ಸ್ಟೆರಾಯ್ಡ್ಗಳು ಸೇರಿದಂತ ನೋವು ನಿವಾರಣಾ ಔಷಧಿಗಳನ್ನ ಯೂಸ್ ಮಾಡೋದು, ಧೂಮಪಾನ ಮಾಡೋದು, ಇಷ್ಟೆಲ್ಲ ಕಾರಣಗಳಿಂದ ನಮ್ಗೆ ಏನಾಗ್ತದೆ, ಅಜೀರ್ಣ ಆಗಿ ಇದೆಲ್ಲ ಕಾರಣಗಳಿಂದ ನನಗೆ ಏನ್ ಬರ್ತದೆ ಅಂದ್ರೆ ಅಸಿಡಿಟಿ ಬರುತ್ತೆ. ಈ ಅಸಿಡಿಟಿ ಯಾವ ತರ ನಾವು ಗುಣ ಮಾಡ್ಕೊಂಡದ್ದು ಅಂದ್ರೆ, ಮೊದಲನೇದು ಒಂದು ಒಳ್ಳೆ ಮುದ್ರಾ ಇದೆ, ಅದೇ ಪೃಥ್ವಿ ಮುದ್ರಾ ಸ್ನೇಹಿತರೆ. ಪೃಥ್ವಿ ಮುದ್ರಾ ಅನ್ನೋದು ಪಾಲನೆ ಮಾಡಿ. ಎಷ್ಟು 15 ನಿಮಿಷದಿಂದ ಮಿನಿಮಮ್ ಅಂದ್ರೆ ಕನಿಷ್ಠ ಪಕ್ಷ 15 ನಿಮಿಷದಿಂದ 45 ನಿಮಿಷವರೆಗೂ ನೀವು ಈ ಅಭ್ಯಾಸ ಮಾಡ್ಕೋಬಹುದು. ಆದ್ರೆ ಇದು ಪದ್ಮಾಸನ ಜೊತೆಗೆ ಏನ್ ಮಾಡೋದು ಬೇಕಾಗಿಲ್ಲ. ಪದ್ಮಾಸನ ಜೊತೆಗೆ ಅಂತ ನಾನು ಇಲ್ಲಿ ಬರೆದಿರೋದು, ಏನು ಪದ್ಮಾಸನ ಆತರ ಏನು ಬೇಕಾಗಿಲ್ಲ. ಸುಖಾಸನದಲ್ಲಿ ಕೂತ್ಕೊಂಡು ಒಂದು ಧ್ಯಾನ ಭಂಗಿಮದಲ್ಲಿ ಕೂತ್ಕೊಳ್ಳಿ. ಸೊ ಯಾವುದೇ ತರ ಕೂತ್ಕೊಂಡು ಖಂಡಿತವಾಗಿ ನೀವು ಈ ಪೃಥ್ವಿ ಮುದ್ರಾ ಪ್ರಾಕ್ಟೀಸ್ ಮಾಡ್ಕೋಬಹುದು. ಆದ್ರೆ ಸ್ವಲ್ಪ ಹೆಚ್ಚು ಮಾಹಿತಿಗಾದರೆ ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆ ಫಲಿತ ಕೊಡ್ತದೆ. ಪದ್ಮಾಸನದಲ್ಲಿ ಬೇಡ, ವಜ್ರಾಸನ ಕೂತ್ಕೊಂಡು ಮಾಡಿ ಅಲ್ವಾ. ವಜ್ರಾಸನ ಈಗಾಗಲೇ ಗೊತ್ತಾಗುತ್ತದೆ ನೋಡಿ. ಈ ಪೃಥ್ವಿ ಮುದ್ರಾ ಈ ಜೊತೆಗೆ ಇನ್ನೂ ಏನ್ ಮಾಡ್ಬೋದು ಅಂದ್ರೆ ಸ್ನೇಹಿತರೆ, ಈ ಯಾವ ತರ ಈ ಮುದ್ರಾ ಮಾಡ್ಬೇಕು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆದ್ರೆ ಅದಕ್ಕೆ ಮುಂಚೆ ಕಪಾಲಭಾತಿ, ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ರೆ ಈ ಅಸಿಡಿಟಿಗೆ ಒಳ್ಳೇದಾಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ವಜ್ರಾಸನ ಜೊತೆಗೆ ಈ ಮುದ್ರಾ ಮಾಡಿದ್ರೆ ಅದು ಒಳ್ಳೇದಾಗತ್ತೆ. ಆ ಜೊತೆಗೆ ಹಲಸನ್ ಮತ್ತೆ ಪವನ ಮುಕ್ತಾಸನ ಅಂತ ಇದೆ. ಈ ಎರಡು ಆಸನಗಳನ್ನು ನಿಮ್ಗೆ ಅಸಿಡಿಟಿಗೆ ತುಂಬಾ ಸಹಾಯಕಾರಿ, ಅದು ಅರ್ಥ ಮಾಡ್ಕೊಂಡು ಇದೆಲ್ಲ ಪಾಲನೆ ಮಾಡಿ. ಈಗ ಕೊನೆಯದಾಗಿ ಮುದ್ರೆ ಯಾವ ತರ ಮಾಡೋದು ನೋಡಿ. ಈ ಮುದ್ರೆ ಮಾಡೋದಂದ್ರೆ ಈ 2 ಕೈಗಳು ಸ್ವಚ್ಛಗೊಳಿಸ್ಕೊಂಡು, ಉಗುರು ಅನ್ನೋದು ಇರಬಾರ್ದು ಜಾಸ್ತಿ. ಈ ನಮ್ಮ ಉಂಗುರ ಬೆರಳು ಮತ್ತೆ ಈ ಹೆಬ್ಬೆರಳು ಸ್ವಲ್ಪ ನಿಧಾನವಾಗಿ ಟಚ್ ಮಾಡ್ಕೊಳ್ಳಿ. ನಿಧಾನವಾಗಿ ಟಚ್ ಮಾಡ್ಕೊಂಡು ಈ ಮಿಕ್ಕಿದು 3 ಬೆರಳು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಓಕೆ, ಯಾವುದೇ ಒತ್ತಡ ಬೇಡ. ಸೊ ಮೃದುವಾಗಿ ಸುನ್ನಿತವಾಗಿ ಟಚ್ ಮಾಡ್ಕೊಳ್ಳಿ. 3 ಬೆರಳು ಮೇಲೆ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಇದು ನಮ್ಗೆ ಪೃಥ್ವಿ ಮುದ್ರಾ ಅಂತ ಇರುತ್ತೆ ಸ್ನೇಹಿತರೆ. ಇದು ಪೃಥ್ವಿ ಮುದ್ರಾ, ಈ ತರ ಮಾಡ್ಕೊಳ್ಳಿ. ಇದೊಂದು 15 ನಿಮಿಷದಿಂದ 45 ನಿಮಿಷವರೆಗೂ ನಿಮ್ಗೆ ಎಷ್ಟು ಸಮಯ ಇದ್ರೂ ಆ ಸಮಯ ಪ್ರಕಾರ ಮಾಡ್ಕೊಳ್ಳಿ. ಒಂದೇ ಸಾರಿ 45 ನಿಮಿಷ ಮಾಡ್ಬೋದು, ಇಲ್ಲ 3 ಬಾರಿ ದಿನಕ್ಕೆ 15 ನಿಮಿಷ ಆ ತರ 3 ಬಾರಿ ಮಾಡ್ಬೋದು. ಈ ತರ ಮಾಡ್ಕೊಳ್ಳಿ. ಇದಾದ್ಮೇಲೆ ಏನ್ ಮಾಡ್ಬೇಕು, ನಾವು ಈ ಪ್ರಾಣ ಮುದ್ರವನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಅದು ಈ ಮುದ್ರ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಪ್ರಾಣ ಮುದ್ರ ಅನ್ನೋದು ಕೊನೆಯದಾಗಿ ಮಾಡ್ಬೇಕಾಗೋದು ಪ್ರಾಣ ಮುದ್ರ. ಈ ತರ ಪ್ರಾಣ ಮುದ್ರ ಮಾಡ್ಕೊಳ್ಳಿ, ಆಯ್ತಾ. ಸೊ ಇಷ್ಟು ನಾವು ಪಾಲನೆ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಅಸಿಡಿಟಿನೂ ಬೇಗ ಗುಣ ಆಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ನಾವು ಇವತ್ತಿನ ಕಾರ್ಯಕ್ರಮ ತಿಳ್ಕೊಂಡಿದ್ವಿ. ಸೊ ತಾವೆಲ್ಲರೂ ಇಷ್ಟವರೆಗೂ ಕೇಳಿಸ್ಕೊಂಡಿದ್ದಕ್ಕೂ ತಮ್ಗೆಲ್ಲರಿಗೂ ಮಾತಾ ಫೌಂಡೇಶನ್ ಇಂದ ಧನ್ಯವಾದ ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಮಾಡ್ತಾ ಇದೀವಿ.